ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೋಬನು ಬರೆದ ಗ್ರಂಥ 5ನೇ ಅಧ್ಯಾಯ 11ನೇ ವಾಕ್ಯ. ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ ದುಃಖಿಸುವವರನ್ನು ನಿರಾಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ ದುಃಖಿಸುವವರನ್ನು ನಿರಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ನಿನ್ನ ಪರಿಸ್ಥಿತಿಗಳು ಹೀನಾಯವಾಗಿ ಕೆಟ್ಟು ಹೋಗಿರಬಹುದು. ಒಂದು ವೇಳೆ ಕಣ್ಣೀರಿನಲ್ಲಿ ನೀನು ಕೈ ತೊಳಿತಾ ಇರಬಹುದು. ಒಂದು ವೇಳೆ ನಿನ್ನ ಜೀವಿತ ಬಹಳ ಖಿನ್ನತೆ ಒಳಗಡೆ, ನಿನ್ನ ಜೀವಿತದಲ್ಲಿ ಕಷ್ಟದ ಮೇಲೆ ಕಷ್ಟಗಳು, ಹೋರಾಟದ ಮೇಲೆ ಹೋರಾಟಗಳು, ನಿನ್ನ ಸ್ಥಿತಿಗಳು ಹೀನಾಯವಾಗಿ ಇರಬಹುದು. ಆದರೆ ದೇವರಾತ್ಮನು ನಿನ್ನ ಹೇಳ್ತಾ ಇದ್ದಾನೆ, ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ. ಅಂದರೆ ನೀನಿರುವಂಥ ಈ ಸ್ಥಿತಿಗಳನ್ನು ದೇವರು ಬದಲಾಯಿಸುವಂಥವನ್ನಾಗಿದೆ. ನಿನ್ನ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾರೆ. ನೋಡ್ರಿ, ಯೋಬನ ಜೀವಿತದಲ್ಲಿ ನೋಡೋದಾದರೆ ಆತನ ಜೀವಿತ ಹೀನ ಸ್ಥಿತಿಗೆ ದಬ್ಬಲ್ಪಟ್ಟಿತ್ತು. ಆತನ ಜೀವಿತದಲ್ಲಿ ರೋಗಗಳು, ಕಷ್ಟಗಳು, ವೇದನೆಗಳು ಎಲ್ಲವನ್ನೂ ಕಳೆದುಕೊಂಡನು. ಆದರೆ ದೇವರು ಆತನ ಹೀನ ಸ್ಥಿತಿಯನ್ನು ಬದಲಾಯಿಸಿ ಉನ್ನತ ಸ್ಥಿತಿಗೆ ದೇವರು ಆತನನ್ನು ಹತ್ತಿಸಿದ್ದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಸಮಾಧಾನ ಇಲ್ಲದೆ, ಸಂತೋಷವಿಲ್ಲದೆ, ಪ್ರಾರ್ಥನೆ ಮಾಡಲಿಕ್ಕಾಗಲ್ಲದೆ, ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ, ಇಕ್ಕಟ್ಟಾದ ಸನ್ನಿವೇಶಗಳಲ್ಲಿ, ಯಾವುದೋ ಒಂದು ಕಷ್ಟದ ಪರಿಸ್ಥಿತಿಗಳಲ್ಲಿ, ನಿನ್ನ ಪರಿಸ್ಥಿತಿಗಳು ಯಾರ ಹತ್ರನೂ ಹೇಳಲಿಕ್ಕಾಗಲಾರ್ದ ಹಾಗೆ, ಯಾರೂ ನಿನ್ನ ಜೊತೆ ಇಲ್ಲದ ಹಾಗೆ, ಯಾವ ಮನುಷ್ಯರು ಕೂಡ ನಿನ್ನ ಸಹಾಯ ಮಾಡದ ಹಾಗೆ ನಿನ್ನ ಸ್ಥಿತಿಗತಿಗಳು ಹೀನಾಯವಾಗಿ ಹೋಗಿದ್ದೀಯಾ, ನಿನ್ನ ಸ್ಥಿತಿಗತಿಗಳು ಕೆಟ್ಟು ಹೋಗಿದ್ದೀಯಾ. ದೇವರ ಆತ್ಮನಿವತ್ತು ಹೇಳ್ತಂದು ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ದೇವರು ತರುವಂಥದ್ದು ದಿವಸವಾಗಿದೆ. ನಿಮ್ಮನ್ನು ಉನ್ನತ ಸ್ಥಿತಿಗೆ ಆತನು ತರುವಂಥವನಾಗಿದ್ದಾನೆ. ಆತ ನಿಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸೋದು ಮಾತ್ರವಲ್ಲ, ನೀನು ಯಾವೊಂದು ವಿಚಾರದಲ್ಲಿ ದುಃಖಿಸ್ತಾ ಇದೆಯೋ, ಯಾವೊಂದು ವಿಚಾರವನ್ನು ನೆನೆಸಿ ನೀನು ದುಃಖ ಪಡುತ್ತಾ ಇದೆಯೋ, ಒಂದು ವೇಳೆ ನಿನ್ನ ಜೀವಿತದ ಮುಂದಿನ ಪ್ರಶ್ನೆ ಆಗಿರ್ಬೋದು, ಒಂದು ವೇಳೆ ನಿನ್ನ ಮದುವೆ ವಿಷಯದಲ್ಲಾಗಿರ್ಬೋದು, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಓದುವಂಥ ಕುರಿತಾಗಿರ್ಬೋದು, ನಿನ್ನ ಕುಟುಂಬವನ್ನು ಕುರಿತಾಗಿರ್ಬೋದು, ಅಥವಾ ಓದುವುದರ ಬಗ್ಗೆ ಆಗಿರ್ಬೋದು, ಹಣಕಾಸಿನ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ನೀನು ದುಃಖಿಸ್ತಾ ಇದ್ದೀಯಾ, ನೀನು ಅಪಾಯದ ಒಳಗಡೆ ಸಿಕ್ಕಾಕೊಂಡಿದ್ದೀಯಾ, ನೀನು ಬಹಳ ದುಃಖಿತಳಾಗಿ, ಬಹಳ ದುಃಖಿತನಾಗಿ ಕುಗ್ಗಿ ಹೋಗ್ತಾ ಇದೆಯಾ. ದೇವರಾತ್ಮನ ಹೇಳ್ತಾ ಇದ್ದಾನೆ, ಇವತ್ತಿನ ವಾಕ್ಯದ ಮುಖಾಂತರ ದೇವರು ನಿನ್ನೊಚ್ಚಿಗೆ ವಿಶೇಷವಾಗಿ ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೊಟ್ಟಿಗೆ ದೇವರು ಇವತ್ತು ಹೇಳ್ತಾ ಇದ್ದಾನೆ, ದುಃಖಿಸುವವರನ್ನ ನಿರಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ. ಅಂದರೆ ನಿರಪಾಯ ಸ್ಥಳ, ಅಪಾಯವಿಲ್ಲದ ಸ್ಥಳ, ಅಲ್ಲಿ ನಿನಗೆ ಸಂತೋಷವಿರ್ತದೆ, ಅಲ್ಲಿ ನಿನಗೆ ಸಮಾಧಾನವಿರ್ತದೆ, ಅಲ್ಲಿ ನಿನಗೆ ಸಮೃದ್ಧಿ ಇರ್ತದೆ, ಅಲ್ಲಿ ನಿನಗೆ ಆಶೀರ್ವಾದ ಇರ್ತದೆ, ಅಲ್ಲಿ ನೀನು ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿ ಬದಲಾವಣೆ ಆಗ್ತಿ, ಅಲ್ಲಿ ನಿರಪಾಯಗಳಿರ್ತವೆ. ನಿನ್ನ ಜೀವಿತದಲ್ಲಿ ಅಪಾಯಗಳೇ ಇರುವುದಿಲ್ಲ, ನಿನ್ನ ಜೀವಿತದಲ್ಲಿ ಕಷ್ಟಗಳೇ ಇರುವುದಿಲ್ಲ, ನಿನ್ನ ಜೀವಿತದಲ್ಲಿ ದುಃಖಗಳೇ ಇರುವುದಿಲ್ಲ, ನಿನ್ನ ಜೀವಿತದಲ್ಲಿ ವೇದನೆಗಳೇ ಇರುವುದಿಲ್ಲ, ನಿನ್ನ ಜೀವಿತದಲ್ಲಿ ಕಣ್ಣೀರೇ ಇರುವುದಿಲ್ಲ. ಅಂತ ಒಂದು ಸ್ಥಳಕ್ಕೆ, ಅಂತ ಒಂದು ಪರಿಸ್ಥಿತಿಗೆ ನಿನ್ನನ್ನು ಹತ್ತಿಸುವಂಥವನು ನನ್ನ ದೇವರಾಗಿದ್ದಾನೆ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ದುಃಖಿಸುವವರನ್ನು ನಿರಾಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ ಎಂಬುದಾಗಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯವನ್ನು ಕೇಳುವಂಥ ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ದೇವರು ನಿಮ್ಮೊಚ್ಚಿ ಮಾತಾಡ್ತಾ ಇದ್ದಾನೆ. ಈಗಿನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ನಿಮ್ಮನ್ನು ಹೇರಿಸಿ ದುಃಖಿಸುವಂಥ ನಿಮ್ಮ ಪರಿಸ್ಥಿತಿಗಳನ್ನು ನಿರಪಾಯ ಸ್ಥಳಕ್ಕೆ, ಅಪಾಯವಿಲ್ಲದ ಸ್ಥಳಕ್ಕೆ. ನಿರಪಾಯ ಸ್ಥಳ ಅಂದರೆ ಏನಪ್ಪ ಅಂದರೆ, ನೋಡ್ರಿ, ಅಪಾಯ ಸ್ಥಳ, ನಿರಪಾಯ ಸ್ಥಳ, ಅಲ್ಲಿ ಯಾವುದೇ ಅಪಾಯಗಳಿಲ್ಲದ ಸ್ಥಳ, ಅಲ್ಲಿ ಯಾವುದೇ ಕಷ್ಟಗಳಿಲ್ಲದ ಸ್ಥಳ, ಅಲ್ಲಿ ಯಾವುದೇ ದುಃಖಗಳಿಲ್ಲದ ಸ್ಥಳ, ಅಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದ ಸ್ಥಳ, ಅಲ್ಲಿ ಯಾವುದೇ ರೀತಿಯ ಹಿಂಸೆಗಳಿಲ್ಲದ ಸ್ಥಳ. ಇವತ್ತಿನ ದಿವಸದಲ್ಲಿ ಹಿಂಸೆಗೊಳಗಾಗಿ, ದುಃಖಿತಳಾಗಿ, ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ, ದುಃಖಿಸುವವನಾಗಿ ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ, ನಿನ್ನ ಪರಿಸ್ಥಿತಿಗಳನ್ನು ಯಾರ ಹತ್ರ ಹೇಳಲಿಕ್ಕಾಗಲಾರ್ದ ಹಾಗೆ, ಪ್ರಾರ್ಥಿಸ್ಲಿಕ್ಕಾಗಲಾರ್ದೆ ನೀವು ಒಂದು ವೇಳೆ ಕೂತಿರೋದಾದ್ರೆ ದೇವರು ನಿನ್ನನ್ನು ಆ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಅಂದರೆ ನಿರಪಾಯ ಸ್ಥಳಕ್ಕೆ ದೇವರು ನಿನ್ನನ್ನು ಹತ್ತಿಸುವವನಾಗಿದ್ದಾನೆ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ, ಇವತ್ತಿನ ವಾಕ್ಯದಲ್ಲಿ ಸ್ವಾಮಿ
ಸ್ವಾಮಿ. ನನ್ನೊಟ್ಟಿಗೂ ವಿಶೇಷವಾಗಿ ವಾಕ್ಯವನ್ನು ಕೇಳುವಂಥ ಪ್ರತಿ ದೇವರ ಮಕ್ಕಳೊಟ್ಟಿಗೂ ನೀನು ಮಾತನಾಡೋದು ದೈವಿಕ ಕೃಪೆಗಳಿಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಇವತ್ತಿನ ವಾಕ್ಯದಲ್ಲಿ ಕರ್ತನೆ ಬರೆಯಲ್ಪಟ್ಟಿರುವ ಹಾಗೆ ಈಗಿನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೇರಿಸಿ ದುಃಖಿತರನ್ನ ಸ್ವಾಮಿ ಅಪ್ಪ ನಿರಪಾಯ ಸ್ಥಳಕ್ಕೆ ಹತ್ತಿಸ್ತಾನೆ. ನನ್ನೊಟ್ಟಿಗೂ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬ ದೇವರ ಮಕ್ಕಳೊಟ್ಟಿಗೂ ನೀನು ಮಾತನಾಡದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರೆ ಸ್ವಾಮಿ. ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸ್ತಾರೆ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.